ಮದ್ದೂರಿನಲ್ಲಿ ಪ್ರತಿಭಟನೆಗೆ ಕಾಂಗ್ರೆಸ್ ನಾಯಕರು ಹೇಳುತ್ತಾರೆ, DCM ಬೇರೆ ಕೆಲಸ ಇಲ್ದಿದ್ದಕ್ಕೆ ಬಿಜೆಪಿಯವರು ಮದ್ದೂರಿಗೆ ಹೋಗಿದ್ದಾರೆ. ಕರೆಕ್ಟ್. ಇಲ್ಲದೆ ಹೋಗಿದ್ರೆ ಎಲ್ಲ ಕಾಂಗ್ರೆಸ್ನವರು ಕೆಲಸ ಇಲ್ಲದೆ ಇರೋದ್ರಿಂದ ರಾಜ್ಯವ್ಯಾಪಿ ಕೆಲಸ ಇಲ್ಲದೆ ಇರೋದ್ರಿಂದ ರಾಹುಲ್ ಗಾಂಧಿ ಕಂಡು ರೋಡಲ್ಲೆಲ್ಲ ತಿರುಗಾಡ್ತಾರೆ. ಭಾರತ್ ಜೋಡೋ ಅಂದ್ಕೊಂಡು ಓಡಾಡ್ತಾರೆ ಗಲ್ಗಲ್ಲಿಲಿ, ಅದಾದ ಓಟು ಅಂದ್ಕೊಂಡು ಹೋಗ್ತಾರೆ ಗಲ್ಗಲ್ಲಿನಲ್ಲಿ. ಅವರು ಅಷ್ಟೇ, ಕೆಲಸ ಇಲ್ಲ, ಕಾರ್ಯ ಇಲ್ಲ, ಉದ್ಯೋಗ ಇಲ್ಲ ಪಾರ್ಟಿಗೆ. ಒಂದಿನಾನು ನಾನು ನಿರುದ್ಯೋಗಿ, ಅನ್ಎಂಪ್ಲಾಯ್ಮೆಂಟ್ ಇಂಗ್ಲಿಷ್ನಲ್ಲಿ. ಒಂದಿನಾನು ಕಷ್ಟಪಟ್ಟು ದುಡ್ದಿಲ್ಲ, ಸಂಬಳ ತಗೊಂಡು ತಿಂದಿಲ್ಲ, ಊಟ ಮಾಡಿಲ್ಲ. ಅಮ್ಮನ ಮೇಲೆ ಕಂಪ್ಲೇಂಟು, ನನ್ನನ್ನು ನಮ್ಮ ಅಮ್ಮನಿಂದ ದೂರ ಮಾಡಕ್ ನೋಡ್ತಿದ್ದಾಳೆ. ಹಂಗಾಗಿ ಅವ್ರು ಹೋಗ್ತಿದ್ದಾರೆ ಅಂತ ಅವ್ರು ಹೇಳ್ಬೋದು. ಹೇಳಕ್ಕೇನ್ರಿ, ನೀವು ಒಬ್ರೇನಾ ಬಾಯಿ ಇರೋದು? ಬೇಕೇನ ನಿಂಗಿದೆಲ್ಲ? ಅಲ್ಲಿ ಏನು ಆಗದೆ ಸಾವಿರ ಜನ ಸಾವಿರ ಹೇಳ್ತಾರೆ ಅದನ್ನ. ಅವ್ರ ಇಷ್ಟ. ಅವ್ರ ಕೆಲಸ ಇಲ್ದೇನೆ ಹೋಗಿದ್ದಾರೆ ಅಂತ ಇಟ್ಕೊಳ್ಳಿ, ಅದು ಅವ್ರ ಇಷ್ಟ. ನೀವ್ ಯಾರು ಹೇಳಕ್ ಅದನ್ನ? ಹುಡುಗ ಯಾರೋ ನೀನು? ಯಾಕೆ ಮದ್ದೂರ್ಗೆ ಹೋಗ್ಬಾರ್ದು ಅಂತ ಏನಾದ್ರು ಬ್ಯಾನ್ ಇದೆಯಾ ಅವ್ರ ಮೇಲೆ? ಜನರನ್ನ ಭಾಗ ಮಾಡುವುದೇ ಕೆಲಸ. ಭಾಗ ಮಾಡಿರೋದು ಈ ಪ್ರಕರಣದಲ್ಲಂತೂ ಅವ್ರು ಅಲ್ವೇ ಅಲ್ಲ. ಅವ್ರಿಗೂ ಅದಕ್ಕೂ ಸಂಬಂಧನೇ ಇಲ್ಲ. ನಿಮ್ಮ ಅಡ್ಮಿನಿಸ್ಟ್ರೇಷನ್ನಿನ ಇಂದಾಗೆ ಇದಾಗಿರೋಂಥದ್ದು. ಸರಿ, ಕಾವೇರಿ ಮೇಕೆದಾಟು ಮಾತಾಗಿ ಅನುಮತಿ ಕೊಡಿಸ್ಲಿ. ಯಾಕೆ ಅದ್ಯಾಕೆ ಅವ್ರು ಯಾಕೆ ಕೊಡಿಸ್ತಾರೆ? ಸ್ಟಾಲಿನ್ ಕೊಡ್ಬೇಕ್ರಿ. DK ಶಿವಕುಮಾರ್ದು ಪದೇ ಪದೇ ಇದು ಒಂದನ್ನು ಮಾತ್ರ ಹಸಿ ಸುಳ್ಳನ್ನು ಹೇಳ್ತಾ ಇರ್ತಾರೆ, ಸತ್ಯದ ತರ. ಸ್ಟಾಲಿನ್ ಕೈಲಿ ಕೊಡಿಸ್ರಿ ಫಸ್ಟ್. ಬೇಡ, ಈಗ ಸುಪ್ರೀಂ ಕೋರ್ಟ್ ಹೇಳಿದಾರಲ್ಲ ಕೇಳ್ತೀವಿ ಅಂತ ಪ್ರಕರಣನ, ಆಗ ನೋಡ್ತೀವಿ ಅದು ಯಾರ್ಯಾರು ಏನೇನು ಮಾಡ್ತಾರೆ ಅಂತ. ಆಗ ನಿಮ್ಮ ಫ್ರೆಂಡ್ ಸ್ಟಾಲಿನ್ ಏನ್ ಮಾಡ್ತಾರೆ ಅಂತ ನೋಡ್ತೀವಿ. ಆಗ ಸುಮ್ಮನೆ ಅವ್ರು ಕೊಡಿಸ್ಲಿ ಅನ್ಬಿಡೋದು. ಆಯ್ತಪ್ಪ, ಮೇಕೆದಾಟಿಗೆ ನಿಮ್ದೇ 10 ವರ್ಷ ಕಾಂಗ್ರೆಸ್ ಇತ್ತಲ್ಲ, ಮನಮೋಹನ್ ಸಿಂಗ್ ಸರ್ಕಾರ ಯಾಕೆ ಕೊಡ್ಲಿಲ್ಲ? ಯಾಕೋ ನನ್ಗೆ ಟಾರ್ಗೆಟ್ ಮಾಡಿದ್ಯಾ? ನಾನು ನಿನ್ಗೇನ್ ಅನ್ಯಾಯ ಮಾಡಿದೀನೋ ಹೇಳ್ಕಂದ? ಆಗಿರ್ಲಿಲ್ವಾ ಪ್ರಪೋಸಲ್? ಯಾಕೆ ಕೊಡ್ಲಿಲ್ಲ ನೀವು? ಸುಮ್ಮನೆ ಹೇಳ್ತಾ ಇರೋದು. ಮಂಡ್ಯ ಉಸ್ತುವಾರಿ ಸಚಿವರು ಅಲ್ಲಿ 4-5 ಗಣಪತಿ ಬೆಂಗಳೂರಿಂದ ತಗೊಂಬಂದು ಜಾಸ್ತಿ ಮಾಡಕ್ಕೆ ಪ್ರಯತ್ನ ಮಾಡಿದ್ದಾರೆ. ಆಯ್ತು, ಬೆಂಗಳೂರಿಂದ ತಂದಿದ್ದಾರೆ ಅಂತ ಇಟ್ಕೊಳ್ಳೋಣ. ಈಗ ನಿಮ್ಗೆ ಕಷ್ಟ ಆಗಿದ್ದೇನೆ ಅದರಲ್ಲಿ? ನಿಮ್ಮ ಕಾಸಿಸ್ಕೊಂಡಿದ್ರಾ? ನೀವೇನು ತಲೆ ಮೇಲೆ ಹೊತ್ಕೊಂಡು ಹೋಗಿದ್ರಾ? ಮದ್ದೂರಿನ ಜನಕ್ಕೆ ಮಾಡ್ತಿರೋ ಅವಮಾನ ಸರ್. ಬೆಂಗಳೂರು ಅದನ್ನ ಮದ್ದೂರಿನ ಜನ ಚಲರಾಯ ಸ್ವಾಮಿ ಮದ್ದೂರು ಪ್ರವೇಶ ಮಾಡಿದಾಗ ನಿಂತ್ಕೋ ಅಂತ ನಿಲ್ಲಿಸ್ಬಿಟ್ಟು ಹೇಳಬೇಕು, ಒಳಗೆ ಬರಬೇಡ ಅಂತ. ಅಥವಾ ಬರಬಾರ್ದು ನೀವು, ಅಥವಾ ನೀವು ಬಂದ್ರೆ ನಾನು ನಿಮ್ಗೆ ಧಿಕಾರ ಕೊಡ್ತೀನಿ ಈ ಕಾರಣಕ್ಕೆ ಹೇಳಿ ನೀವು ಜನ ಮಾಡ್ಕೊಳ್ಳಿ. ಒಳ್ಳೆ ಕಥೆ ಆಯ್ತಲ್ಲ. ಸರಿ, ಇದು ಸಭೆ ಮಾಡ್ತಿದ್ದಾರೆ, ರಾಜಕೀಯ ಡ್ಯಾಶು ಎಲ್ಲರಿಗೂ ಶಿಕ್ಷೆ ಕೊಡಬೇಕು ಅಂತೆಲ್ಲ ಹೇಳಿದ್ದಾರೆ. ಒಂದಂತೂ ತಿಳ್ಕೋಬೇಕು, DK ಶಿವಕುಮಾರ್ ಅಂಡ್ ಚಲುವರಾಯಸ್ವಾಮಿ, ಇದರ ಪರಿಣಾಮ ಏನಾಗುತ್ತೆ ಮದ್ದೂರಲ್ಲಿ ರಾಜಕೀಯವಾಗಿ, ಚುನಾವಣಾ ರಾಜಕಾರಣದಲ್ಲಿ ಅಂತೆಲ್ಲ ನನಗೆ ಅವೆಲ್ಲ ಗೊತ್ತಿಲ್ಲ. ಐ ಡೋಂಟ್ ನೋ. ಬಟ್ ಇವತ್ತಲ್ಲಿ ಸೇರಿದ್ದ ಜನನ ಯಾರು ಕಾಸು ಕೊಟ್ಟು ಕರ್ಕೊಂಬಂದಂಗೆ ಇರಲಿಲ್ಲ. ಅದು ಕೆಲ್ಸವಿಲ್ಲದೆ ಹೋಗಿದ್ರೆ ಬಿಜೆಪಿಯವರು, ಮದ್ದೂರಿನ ಜನನು ಕೆಲ್ಸವಿಲ್ಲದೆ ಈ ಬಿಜೆಪಿಯವರಿಂದ ಹೋದ್ರ ಹೇಳಿ ಅದನ್ನು ಮದ್ದೂರಿನ ಜನಕ್ಕೆ ಹೇಳ್ರಿ ಶಿವಕುಮಾರ್ ಸಾಹೇಬ್ರೆ. ಬಿಜೆಪಿಯವ್ರು ಕೆಲ್ಸವಿಲ್ಲ ಅಲ್ಲ, ಮದ್ದೂರಿನ ಜನಕ್ಕೂ ಕೆಲ್ಸವಿಲ್ಲ. ಕೋತಿಗಳು, ಕಮಂಗಿಗಳು, ಕಪಿಗಳ ತರ ಹೋಗಿದ್ದಾರೆ ಅಂತ ಹೇಳಿ ನೋಡೋಣ. ಅವರ ಜನದ ಮೇಲೆ ಹೇಳಿ. ಜನನೇ ಇರ್ಲಿಲ್ಲ ಅಂತ ಹೇಳ್ಬಿಡಿ. ಹೇಳಿ ನೋಡೋಣ ಜನದ ಮೇಲೆ. ಅದನ್ನ MLA ಕರ್ಕೊಂಬಂದು ಹೇಳಿಸಿ ನೋಡೋಣ. ಅದನ್ನ ಜನ ಉತ್ತರ ಕೊಡ್ತಾರೆ ಅದಕ್ಕೆ. ಇಟ್ಸ್ ನಾಟ್ ಫೇರ್. ದೇರ್ ಇಸ್ ಅ ಬ್ಲಂಡರ್ ಕಮಿಟೆಡ್ ಬೈ ದ ಲೋಕಲ್ ಪೊಲೀಸ್. ಈಗಲೂ ಹೇಳ್ತಾ ಇದ್ದೀನಿ, ಲೋಕಲ್ ಪೊಲೀಸ್ ಹ್ಯಾಸ್ ಟು ಬಿ ಹೆಲ್ಡ್ ರೆಸ್ಪಾನ್ಸಿಬಲ್. ಈ ಪ್ರಕರಣದಲ್ಲಿ ಬ್ಲಂಡರ್ನ ಡಿಫೆಂಡ್ ಮಾಡಕ್ ಹೋಗಿದ್ದೀರಿ. ಆ ಡಿಫೆನ್ಸು ನಿಮ್ಮ ರಾಜಕೀಯದ ಮೂಲ ಆಶಯಕ್ಕೆ ತಕ್ಕಂತೆ ಇದೆ. ಅದೇನೆಂದರೆ ಮೈನಾರಿಟಿ ವೋಟನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳೋದು. ಅದನ್ನು ಬಿಟ್ಟು ನಿಮ್ಗೆ ಇನ್ನೇನು ಗೊತ್ತಿಲ್ಲ ಕಾಂಗ್ರೆಸ್ ಈ ವಿಚಾರದಲ್ಲಿ. ಅದು ಮಾಡಿದ್ದೀರಿ, ಅದನ್ನು ಅನುಭವಿಸ್ಬೇಕು. ಎಷ್ಟಾಗತ್ತೋ ಅಷ್ಟು. ಹಿಂದೂಗಳ ಮೇಲೆ FIR ಕೂಡ ಆಗಿಲ್ಲ ಅಂತ ಹೇಳ್ತಾರೆ ಸರ್. FIR ಆಗಿದೆ, ಹೆಸರುಗಳನ್ನು ನಮೂದಿಸಿದ್ದಾರೆ. ಸುಳ್ಳನ್ನ ಮೀಡಿಯಾ ಮುಂದೆ ಬೆಂಗಳೂರಲ್ಲಿ ನಿಂತ್ಕೊಂಡು ಬುರುಡೆ ಬಿಡಬಹುದ್ರಿ? ಲೋಕಲ್ ಜನಕ್ಕೆ ಗೊತ್ತಿರಲ್ವೇನ್ರಿ ಯಾರ ಮೇಲೆ ಆಗಿದೆ ಆಗಿಲ್ಲ ಅಂತ? ಅದನ್ನ ನೆನಪಲ್ಲಿ ಇಟ್ಕೊಳ್ಳಿ. ಇಲ್ಲಿದ್ರೆ ಇದ್ರ ಚಳವಳಿನಲ್ಲಿ, ಇವತ್ತಿನ ಈ ಚಳವಳಿನಲ್ಲಿ ಭಾಗೀದಾರರಾದವ್ರಿಗೆ ಆಗಿದ್ದವರು 3 ತಿಂಗಳಿಗೊಂದ್ಸರಿ ಒಂದು ಪ್ಯಾಂಪ್ಲೆಟ್ ಹೊರಡಿಸಿ, ಇದನ್ನ ಜ್ಞಾಪಿಸಿ, ಮತ್ತೆ ಅವ್ರು ಮಾಡ್ತಿರೋ ಬೇರೆ ಕಚಡ ಕೆಲಸ ಇದೆ ಅದನ್ನೆಲ್ಲ ಬರೆದು ಜನಕ್ಕೆಲ್ಲ ತಲುಪಿಸಿ. ಯಾರಿಗೂ ಬೈಬೇಡಿ, ಪಾಂಪ್ಲೆಟ್ ಅಲ್ಲಿ ಕೇಸ್ ಹಾಕ್ತಾರ ಮೇಲೆ. ಹಂಗಾಗಿ ಇದಾಕಿ ಕಳಿಸ್ತಾ ಇರಿ. ಜನಕ್ಕೆ ಜ್ಞಾಪಕ ಇಟ್ಕೋಬೇಕು ಜನ. ಕೆಲವು ಪ್ರಕರಣಗಳನ್ನ ಜನ ಮರೀಬಾರ್ದು, ಕೆಲವು ಪ್ರಕರಣಗಳನ್ನ ಮರೀಬೇಕು ಅನಿವಾರ್ಯವಾಗಿ. ಇನ್ನು ರಾಜ್ಯ ಸರ್ಕಾರ ಹಿಂದೂಗಳಿಗೆ ಒಂದು ನ್ಯಾಯ, ಅನ್ಯ ಕೋಮಿನವರಿಗೆ ಒಂದು ನ್ಯಾಯ ಮಾಡ್ತಾ ಇದೆ. ಅನ್ಯ ಕೋಮಿನವರು ರಾಷ್ಟ್ರ ವಿರೋಧಿ, ಹಿಂದೂ ವಿರೋಧಿ ಕಾರ್ಯಗಳನ್ನ ಮಾಡಿದ್ರೂ ಕೂಡ ಅದಕ್ಕೆ ಕಡಿವಾಣವನ್ನೇ ಹಾಕ್ತಾ ಇಲ್ಲ, ಪ್ರೋತ್ಸಾಹಿಸ್ತಾ ಇದೆಯಾ ಅನ್ನೋ ಆರೋಪ ಕೂಡ ಕೇಳಿಬಂದಿದೆ. ಯಾಕೆಂದ್ರೆ ವಿಜಯಪುರದಲ್ಲಿ ನಡೆದ ಈದ್ ಮಿಲಾದ್ ಮೆರವಣಿಗೆಯಲ್ಲಿ ಒಂದು ಕೋಮಿನ ಜನರಿಗೆ ಪ್ರಚೋದಿಸುವ, ಹಿಂದೂಗಳಿಗೆ ಚಾಲೆಂಜ್ ಹಾಕುವಂತಹ ಆಡಿಯೋ ಒಂದು ಪ್ರಸಾರ ಆಗಿದೆ. MIMನ
ಅಕ್ಬರುದ್ದೀನ್ ಓವೈಸಿ ಭಾಷಣ ಮಾಡಿದಂತಹ ಕೇವಲ 15 ನಿಮಿಷ ಪೊಲೀಸರು ಸುಮ್ಮನಿರಲಿ, ನಮ್ಮ ತಾಕತ್ತು ಏನು ಅಂತ ತೋರಿಸ್ತೀವಿ, ಮುಸ್ಲಿಮರನ್ನ ಆಶ್ರಯ ಕೊಟ್ಟಿದ್ದೀವಿ ಅಂತೀರಾ, ನೀವು ಓಡಿ ಬಂದವರೆಂಬ ಭಾಷಣದ ತುಣುಕು ಹಾಡಿನ ರೂಪವನ್ನಾಗಿ ಮಾಡಿ ಡಿಜೆ ಪ್ಲೇ ಮಾಡಿದ್ದಾರೆ. ಅಲ್ಲದೆ MT ತೌಸಿಫ್ ಎಂಬಾತ ತನ್ನ ಐಡಿಯಲ್ಲಿ ಕೂಡ ಈ ಹಾಡನ್ನ ಪೋಸ್ಟ್ ಮಾಡಿಕೊಂಡು ಗಾಂಧಿ ಚೌಕ್ನಲ್ಲಿ 15 ನಿಮಿಷದ ಓಪನ್ ಸರಿ, ಡಿಜೆ ಹಾಕ್ದವನು ಆಪರೇಟರ್ ಮೇಲೆ, ವಾಹನದ ಮಾಲೀಕನ ಮೇಲೆಲ್ಲ ಕೇಸ ಕಂಡಿದ್ದಾರಂತೆ. ಸಹಜವಾಗಿ ಜನ ಕೇಳ್ತಿದ್ದಾರೆ, ಆಯೋಜಕರ ಮೇಲೆ ಯಾಕಿಲ್ಲ? ಗಣೇಶನ್ ಮೇಲೆ ಏನು ಆಟಾಟೋಪ ಪೊಲೀಸರು ಮೀಸೆ ತಿರುಗಿಸ್ಕೊಂಡು ಟೋಪಿನ ರಿವರ್ಸ್ ಹಾಕೊಂಡು ಓಡಾಡಿದ್ರಿ, ಬೂಟನ್ನ ಸುಮ್ನೆ ಕಾಲಕ್ಕೆ ಹೊಡೆದು ನೆಲಕ್ಕೆ ಹೊಡೆದು ಶಬ್ದ ಮಾಡ್ತಿದ್ರಿ. ಇಷ್ಟೇನಾ ನಿಮ್ಗೆ ಮೀಸೆ ತಿರುಗಿಸೋ ಪೊಲೀಸ್ನವರು? ದಿಸ್ ಇಸ್ ದಿ ಪ್ರಾಬ್ಲಮ್. ಇದು ನಾನು ಏನ್ ಬೇಕಾದ್ರೂ ಇಲ್ಲಿ ಕೂತ್ಕೊಂಡು ಹೇಳ್ಬೋದು ಅಥವಾ ಹೇಳದೆ ಇರಬಹುದು. ಲೋಕಲಿ ಜನಕ್ಕೆ ಈ ಮೆಸೇಜ್ಗಳು ನಾವ್ ಯಾರು ಹೇಳದೆ ಪಾಸ್ ಆಗುತ್ತೆ ಅಲ್ರಿ. ಗಣೇಶನ ಮೆರವಣಿಗೆಗೆ ಅಷ್ಟು ರೂಲ್ಸ್ ಹಾಕಿದ್ದವನು ಅವನು ಇದಾನಲ್ಲ, ಅವನು ಕಚಡ ಒಬ್ಬ ಯಾರಿಗೋ ಬೈತಿರ್ತಾರೆ. ಇಲ್ಲೇನ್ರಿ ಕತೆ ಕಾಯ್ತಾ ಇದ್ದಾನೇನ್ರಿ, ಅವ್ನು ಏನ್ ತಿಂತಾನ್ರಿ ಅವನು ಬೈತಾ ಇರ್ತಾರೆ ಜನ. ಅದಕ್ಕೆ ನಾವು ಬೇಕಿಲ್ಲ ಹೇಳಕ್ಕೆ. ಡಿಜೆ ಆಪರೇಟರ್ ವಿರುದ್ಧ ಪ್ರಕರಣ ಅಂತಂದ್ರೆ ಮೊನ್ನೆ ಚಿತ್ರದುರ್ಗದಲ್ಲಿ ಅವನು ಯಾರೋ ಪಾಪ ಸ್ಟೇಟಸ್ ಅಲ್ಲಿ ಹಾಕಿದ್ದ ಅಂತ ಅವನಿಗೆ ನೋಟಿಸು. ಇಲ್ಲೇನು ಮಣ್ಣು ತಿಂತಾ ಇದ್ದೀರಾ? ಹಂಗಾರೆ ಇಲ್ಲಿ ಆಯೋಜಕರ ಮೇಲೆ ಹಾಕ್ಬೇಕಿತ್ತಲ್ಲ. ನಂಬರ್ 2 ಆಶ್ರಯ ಕೊಟ್ಟಿದ್ದೀವಿ ಅಂತೀರಾ ಡ್ಯಾಶ್ ಅಂತ ಯಾರ್ದೋ ಭಾಷಣದ ತುಣುಕು. ನಾನು ಈಗಲೂ ಹೇಳ್ತೀನಿ, ಹಿಸ್ಟಾರಿಕಲಿ ಆಶ್ರಯ ಕೊಟ್ಟಿರೋದೇ ಭಾರತ. ನಾನು ಇವತ್ತು ಹೇಳಿಲ್ಲ ಮುಸ್ಲಿಮ್ಸ್ದು, ಅವತ್ತೋ ಕಾಲದಲ್ಲೂ ಹಾಗೆಂದ ಮಾತ್ರಕ್ಕೆ ಹೀಗೆ ಮಾಡಬಹುದು ಅಂತಿಲ್ಲ. ಮುಸ್ಲಿಂ ಸಮುದಾಯದಲ್ಲಿ ಒಂದು 5-6% 10% ಅಷ್ಟು ಬೇಕು ಅಂತ ತಗಾದೆ ಎತ್ತಿ ಈ ಹಿಂದೂ ಮುಸ್ಲಿಮರ ವಿರುದ್ಧ ಈ ಗಲಾಟೆಯನ್ನು ಸಜೀವವಾಗಿಟ್ಟುಕೊಂಡು ಆ ಮೂಲಕ ಬದುಕು ನಡೆಸುವಂತಹ ಅಮಾಯಕರನ್ನ ದಾರಿ ತಪ್ಪಿಸುವಂತಹ ಕಚಡಗಳು, ಕಂತ್ರಿಗಳು, ಕುಣಿಗಳು ಇದ್ದಾರೆ. ಈ ನನ್ನ ಮಕ್ಕಳು ಅನ್ನ ತಿಂತಾರ, ತಿಂತಾರಣ್ಣ ಈ ನನ್ನ ಮಕ್ಕಳು. ಇದನ್ನ ಬಹುಸಂಖ್ಯಾತ ಮುಸ್ಲಿಮರು ನಿಯಂತ್ರಿಸ್ತಾ ಇಲ್ಲ ಅಥವಾ ಹತೋಟಿಗೆ ತರ್ತಿಲ್ಲ. ಇದಕ್ಕೆ ಪ್ರತಿಕ್ರಿಯೆಯಾಗಿ ಹಿಂದೂವಿನಲ್ಲೂ ಸೃಷ್ಟಿಯಾಗಿದೆ. ಇದನ್ನ ನಿಲ್ಲಿಸದೇ ಇದ್ರೆ ನಾ ಹೇಳ್ತಾ ಇದ್ದೀನಿ, ಬಹುಸಂಖ್ಯಾತರ ಒಂದು ಹಂತದ ಕೋಪ, ರಟ್ಟೆ ಕೋಪ ಎಲ್ಲಿಗೆ ಬರುತ್ತೋ ಗೊತ್ತಿಲ್ಲ, ಅದು ಬಂದಾಗ ಆಗ ಅನಾಹುತಕ್ಕೆ ಯಾರು ಜವಾಬ್ದಾರರಾಗಲ್ಲ. ರಸ್ತೆನಲ್ಲಿ ರಕ್ತ ಹರಿಯುತ್ತೆ, ಬೀದಿಗೆ ಜಗಳ ಆಗುತ್ತೆ. ಇದನ್ನ ಹಾಗೇ ನಿಭಾಯಿಸ್ಬೇಕು. ಎಲ್ಲಿ ಕಿಡಿಗೇಡಿಗಳ 5% ಇದೆ, ಯಾರ ಕಡೆನಾರು ಇದ್ಕೊಳ್ಳಿ, ನಿಯಂತ್ರಿಸದೇ ಇದ್ರೆ ಅನುಭವಿಸ್ತೀರಿ. ನೋಡ್ತಾ ಇರಿ, ಇವತ್ತಲ್ಲ ನಾಳೆ ಅಷ್ಟೇ ಇದಾಗೋದು. ಅದಾಗಲಿ ಅನ್ನೋದಿದ್ರೆ ಆಗಲಿ ಅಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ. ವಿ ಕಾಂಟ್ ಟು ಡೂ ಎನಿಥಿಂಗ್ ಅಲ್ವೇ? ಮುಂದಿನ ಜನ್ಮದಲ್ಲಿ ನಾನು ಮುಸ್ಲಿಂ ಸಮುದಾಯದಲ್ಲಿ ಹುಟ್ಟುತ್ತೀನಿ ಅನ್ನೋದಕ್ಕೆ ಭದ್ರಾವತಿ ಶಾಸಕ ಸಂಗಮೇಶಿಗೆ ಸುದ್ದಿಗೋಷ್ಠಿ ಕರೆದು ನನ್ನ ಹೇಳಿಕೆ ತಿರ್ಚಿದ್ದಾರೆ. ಯಾರು ಯಾರು? ಅದನ್ನು ವೈರಲ್ ಮಾಡಿದವರು. ಯಾಕೆ ತಿರ್ಚ್ತಾರೆ ಅವರು? ಏನಿದೆ ಅದ್ರ ತಿರ್ಚಕ್ಕೆ? ಏನಿದೆ ಅದರಲ್ಲಿ? ಅಂದ್ರೆ ಇವರೆಲ್ಲಾ ಧರ್ಮದ ಬಗ್ಗೆನೂ ಮಾತಾಡಿದಾರಂತೆ, ಮುಸ್ಲಿಂ ಹೇಳಿದವಾಗ ಮಾತ್ರ ಕಟ್ ಮಾಡಿ. ಸರಿ, ಧರ್ಮದ ಬಗ್ಗೆ ಮಾತಾಡುವಾಗ ಕನ್ವರ್ಷನ್ ಯಾಕಪ್ಪ ಬಂತು ನಿನಗೆ ಪ್ರಭೂತಿ? ಈ ತಲೆ ಓಡ್ತಿತ್ತಾ, ಬ್ರೈನ್ ಆಫ್ ಆಗೋಗಿತ್ತಾ? ಅದನ್ನ ತಿಳ್ಸೋದು ಅಂತ ಹೆಂಗೆ ಹೇಳಕ್ಕಾಗುತ್ತೆ? ಆಯ್ತಪ್ಪ, ಧರ್ಮದ ಬಗ್ಗೆನೇ ಮಾತಾಡಿರ್ಬೋದು. ಎಲ್ಲಾ ಧರ್ಮದ ಬಗ್ಗೆ ಮಾತನಾಡುವಾಗ ಕನ್ವರ್ಷನ್ ಯಾಕೆ ಬಂತಲ್ಲಿ? ಇಲ್ಲಿರೋ ಪಾಯಿಂಟ್ ತಿರ್ಚಿತ್ತು. ಯಾವನು ತಿರ್ಚಿಲ್ಲ. ನೋ, ಯು ಮಸ್ಟ್ ಕನ್ವರ್ಟ್. ನನ್ನ ಪ್ರಕಾರದಲ್ಲಿ ನೀವು ಕೊಟ್ಟ ಮಾತಿಗೆ ತಪ್ಪಬಾರದು. ಆ ಜನ ಏನ್ ಅನ್ಕೋಬೇಕು? ಈಗ ನಿಮಗೆ 4 ಬಾರಿ ಮತ ಕೊಟ್ಟು ಗೆಲ್ಸಿದಾರಲ್ಲ, ಅವ್ರು ಏನ್ ಅನ್ಕೋಬೇಕು ಇವತ್ತು ನಿಮ್ಮ ಈ ಮಾತಿನಿಂದ? ಅವ್ರಿಗೆ ಎಷ್ಟು ಬೇಜಾರಾಗ್ಬೋದು ಇವತ್ತು. ವಚನ ಭ್ರಷ್ಟರಲ್ವೇ ನೀವು? ನಿಮಗೆ ಮತ ಕೊಟ್ಟಂತ ಆ ಮತದಾರರುಗಳಿಗೆ ಯು ಆರ್ ಎ ವಚನ ಭ್ರಷ್ಟ. ಹಾಗಾಗಿ ಯು ಶುಡ್ ಫಾಲೋ ಮಾಡಬೇಕು, ಆಗಬೇಕು. ಅದನ್ನ ಭದ್ರಾವತಿಯಲ್ಲಿರುವ ಇತರೆ ಜಾತಿ ಕೋಮುಗಳ ಜನ ನೋಡಬೇಕು. ಅದೊಂದೇ ಹೋಟೆಲ್ ಹೆಂಗೆ ಗೆಲ್ತೀಯ ನಾವು ನೋಡೇ ಬಿಡ್ತೀವಿ. ಹಿ ಶುಡ್ ಕನ್ವರ್ಟ್. ಈಸ್ ಡೂಯಿಂಗ್ ಎ ಡ್ಯಾಮೇಜ್ ಆಕ್ಚುಲಿ ಮುಸ್ಲಿಂ. ಶಿವಕುಮಾರ್ ಶುಡ್ ಕಾಲ್ ಹಿಮ್ ಅಪ್ ಅಂಡ್ ಟೆಲ್ ಹಿಮ್. ಶಿವಕುಮಾರ್ ಆರ್ ಸಿದ್ದರಾಮಯ್ಯನವರು ಮಾತು ಕೊಟ್ಟ ಮೇಲೆ ಬಾಡ್ಬೇಕಪ್ಪ, ನೀನು ಕನ್ವರ್ಟ್ ಆಗೋಬೇಕಾ, ಇಲ್ದ್ರೆ ಅವ್ರು ಬೇಜಾರು ಮಾಡ್ಕೋತಾರೆ ಅಂತ ಉಳಿಸ್ಕೊಳ್ಬೇಕಲ್ಲ. ಸುಮ್ಮನೆ ಬುರುಡೆ ಬಿಡೋದಲ್ಲ. ಮುಸ್ಲಿಮನಾಗಿ ಹುಟ್ಟು ಬಿಡ್ತೀನಿ ಅಂತ ಹೇಳಿದ ತಕ್ಷಣ ಮುಸ್ಲಿಮನ ಮೇಲೆ ಪ್ರೀತಿ ಇದ್ದಿದ್ದಲ್ಲ. ನಿಜವಾದ ಬಡತನದಲ್ಲಿರುವಂತಹ ಮುಸ್ಲಿಮರು, ನಿಜವಾದಂತಹ ಎಜುಕೇಶನ್ ಕೊಡಿಸೋ ಪರಿಸ್ಥಿತಿಗಳನ್ನು ಸೃಷ್ಟಿ ಮಾಡಬೇಕಾದಂತಹ ಮುಸ್ಲಿಮರಿಗೆ ಅವ್ರಿಗೆ ಉದ್ಯೋಗಗಳು ಬೇಕಾಗಿದ್ದು ಸಿಕ್ಕಿದ್ದ ಉದ್ಯೋಗ ಅಲ್ಲ ನಾ ಹೇಳ್ತಿರೋದು. ಸಮಾಜದ ಮುಖ್ಯವಾಹಿನಿಯಲ್ಲಿ ಅದನ್ನು ಗಮನಿಸಿ ಗುರುತಿಸುವಂತಹ ಉದ್ಯೋಗಗಳನ್ನು ಅವರ ಸಮುದಾಯದ ಒಳಗಡೆಗೆ ಸೃಷ್ಟಿ ಮಾಡಿ ಅಥವಾ ಅದಕ್ಕೆ ಅರ್ಹರಾಗೋ ರೀತಿ ಮಾಡಿಡೋದು. ನಾನು ಬಹಳ ಸರಿ ಹೇಳಿದ್ದೀನಿ, ಬಹಳ ಮುಸ್ಲಿಂ ಮಕ್ಕಳುಗಳು ಇವತ್ತು ತುಂಬಾ ಚೆನ್ನಾಗಿ ಓದ್ತಾ ಇವೆ ಅಂತ ನಾನು 100 ಸರಿ ಹೇಳಿದ್ದೀನಿ. ಇದನ್ನ ಎನ್ಕರೇಜ್ ಮಾಡಬೇಕು. ಅದನ್ನ ಮಾಡೋದು ಬಿಟ್ಬಿಟ್ಟು ಬುರ್ಡೆಗಳು ತಗೊಂಬಂದು ಕನ್ವರ್ಟ್ ಆಗ್ತೀನಿ. ಕೇಳಿದ್ರ ಬನ್ನಿ ನಿಮ್ಮನ್ನ? ಕೇಳಿದ್ರೇನ್ರಿ? ಸುಮ್ಮನೆ ನಾಲ್ಗೆ ಇದೆ ಅಂತ 26 ಜನದ ಮುಂದೆ ಹಿಂಗ್ ಒಡಸ್ಕೊಳಕ್ಕೆ ಚಪಾಳೆಗೆ. ಈಗ ಬೇಜಾರಾಗಿದ್ದರೆ ಕ್ಷಮೆ ಆಗಿದೆ. ಯಾರಿಗೆ ಸರ್? ಹಿಂದೂಗಳಿಗೆ. ಯಾಕಂದ್ರೆ ಮುಸ್ಲಿಂ ಆಗ್ತೀನಿ ಅಂತಾನೆ, ಹಂಗಾಗಿ ನೀವು ಹೋಗ್ಬೇಕು ಅಂತಾರೆ. ಅಲ್ಲೂ ಆಗಿದೆ, ನೀ ಬರಲ್ಲ ಅಂದಿದ್ದಕ್ಕೆ ನೀವು ಅಲ್ಲೂ ಇಲ್ಲ. ಎಸ್